ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಭಾರತ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಸಂವಿಧಾನ. ಸಂವಿಧಾನ ರಚನಾ ಸಭೆಗೆ ಅನುಗುಣವಾಗಿ ಪ್ರಾರಂಭವಾದಂಥ ಭಾರತ ಸಂವಿಧಾನವು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಭಾರತ ಸಂವಿಧಾನದ ಭಾಗ 4A ಹಾಗೂ 51A ಉಪವಿಧಿಯಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಥವಾ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಣೆಗಳಿವೆ. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಸಂವಿಧಾನದಲ್ಲಿ ಸೇರ್ಪಡೆ ಆಗದಿದ್ದರೂ ಕೂಡ ಜನವರಿ 3, 1977ರಿಂದ ಮೂಲಭೂತ ಕರ್ತವ್ಯಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನಾವು ಮೂಲಭೂತ ಕರ್ತವ್ಯಗಳನ್ನು ಅಧ್ಯಯನ ಮಾಡೋದಲ್ಲ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಲೂ ಕೂಡ ಮೂಲಭೂತ ಕರ್ತವ್ಯಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಭಾರತ ನಮಗೆ ಹಕ್ಕುಗಳನ್ನು ನೀಡಿದೆ. ನಾವು ಪ್ರತಿಯಾಗಿ ದೇಶಕ್ಕೆ ತೋರಿಸುವಂಥ ವಿಧೇಯತೆಯ ಕರ್ತವ್ಯ ಅಂತ ಕರೀಬೋದು. ಸೊ ಮೂಲಭೂತ ಕರ್ತವ್ಯಗಳು ಅಂತಂದಾಗ ಅದು ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಿವೆ. ಸಂವಿಧಾನದಲ್ಲಿ ಬರೆಯಲ್ಪಟ್ಟಿರುವಂಥ ಕರ್ತವ್ಯಗಳನ್ನೇ ಮೂಲಭೂತ ಕರ್ತವ್ಯಗಳಂತೇಳಿ ಕರಿತೀವಿ. ಸೊ ಅಂಥ ಮೂಲಭೂತ ಕರ್ತವ್ಯಗಳು ಏನಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡೋಣ. ಸೊ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಅಂತಂದಾಗ ಅದನ್ನು ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ ಕರಿತೀವಿ. ಸೊ ಇಂಥ ಮೂಲಭೂತ ಕರ್ತವ್ಯಗಳು ಯಾವ ರೀತಿಯಾಗಿದ್ದಾವೆ, ಸೊ ಅದರ ಅರ್ಥ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ಕರ್ತವ್ಯ ಅಂತಂದಾಗ ಕರ್ತವ್ಯ ಎಂದರೆ ವ್ಯಕ್ತಿ ದೇಶಕ್ಕಾಗಿ ಸಲ್ಲಿಸಬೇಕಾದಂಥ ನಿಷ್ಠೆ, ಆಮೇಲೆ ಕೃತಜ್ಞತೆ, ವಿಧೇಯತೆ, ಇದನ್ನೇ ನಾವು ಕರ್ತವ್ಯ ಅಂತ ಕರೀಬೋದು. ಜೊತೆಗೆ ಒಬ್ಬ ವ್ಯಕ್ತಿ ದೇಶದ ಬಗ್ಗೆ ಹೇಗೆ ನೈತಿಕ ಗುಣವನ್ನು ಒಳಗೊಂಡಿದ್ದಾನೆ, ಅವನ ಮೊರಾಲಿಟಿ ಏನಿದೆ ಅನ್ನೋದನ್ನು ಕೂಡ ಕರ್ತವ್ಯ ಅನ್ನೋದನ್ನು ತೋರಿಸುತ್ತೆ. ಪ್ರತಿಯೊಬ್ಬ ಭಾರತೀಯನು ಕೂಡ ತನಗೆ ಏನು ಜವಾಬ್ದಾರಿಯನ್ನು ಹೊಂದಿದ್ದಾನೆ, ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಆ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯನ್ನು ಪ್ರದರ್ಶಿಸಿ ಅದರ ಮೂಲಕ ದೇಶದ ಅಭಿವೃದ್ಧಿಗೆ ಸಹಕರಿಸುವುದೇ ಕರ್ತವ್ಯ ಅಂತ ಕೂಡ ಕರೀಬೋದು. ಸೊ ಅಂಥ ಕರ್ತವ್ಯಗಳು ಭಾರತ ಸಂವಿಧಾನದಲ್ಲಿ ಸವಿವರವಾಗಿ ವಿವರಿಸಲಾಗಿದೆ. ಸೊ ದೇಶ ವ್ಯಕ್ತಿಗಳಿಗೆ ಹಕ್ಕುಗಳನ್ನು ನೀಡಿದೆ. ಅಂದರೆ ಭಾರತ ನಮಗೆ ಏನನ್ನು ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ನಾವು ಸಲ್ಲಿಸುವ ಕೊಡುಗೆಯೇ ಕರ್ತವ್ಯ ಅಂತ ಕೂಡ ಕರೀಬೋದು. ಸೊ ಕರ್ತವ್ಯ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹಕ್ಕುಗಳು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರ್ತವೋ ಅದಕ್ಕಿಂತ ಹೆಚ್ಚಿನ ಪಟ್ಟು ಕರ್ತವ್ಯ ಅನ್ನೋದು ಹೊಂದಿರುತ್ತೆ. ಸೊ ಪ್ರಾಮುಖ್ಯತೆ ಇರ್ತದೆ. ಸೊ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಕೂಡ ಕರೀತಾರೆ. ಸೊ ಯಾಕೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಕರಿತೇವೆ ಅಂದರೆ, ದೇಶ ನಮಗೆ ಹಕ್ಕುಗಳನ್ನು ಕೊಡುತ್ತೆ. ಸೊ ಹಕ್ಕುಗಳಿಗೆ ನಾವು ಪ್ರತಿಯಾಗಿ ನಾವು ವಿಧೇಯತೆಯನ್ನು ತೋರಿಸ್ಬೇಕಲ್ವ, ಆ ವಿಧೇಯತೆಯನ್ನು ತೋರಿಸೋದನ್ನು ನಾವು ಕರ್ತವ್ಯ ಅಂತ ಕೂಡ ಕರಿತೀವಿ. ಸೊ ದೇಶ ತನಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಕೊಟ್ಟಿದ್ದೀವಿ ಅನ್ನೋದೇ ಬಹಳ ಮುಖ್ಯವಾದುದು. ನಮಗೆ ಹಕ್ಕುಗಳಿದ್ದಾವೆ. ಭಾರತ ಸಂವಿಧಾನದ 3ನೇ ಭಾಗದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೆ ಸವಿಸ್ತಾರವಾಗಿ ದೇಶ ನಮಗೆ ಕೊಟ್ಟಿದೆ. ಸೊ ಅದಕ್ಕಾಗಿ ನಾವು ಪ್ರತಿಯಾಗಿ ಏನನ್ನು ತೋರಿಸ್ಬೇಕಾಗುತ್ತೆ, ದೇಶಕ್ಕೆ ವಿಧೇಯತೆಯನ್ನು ತೋರಿಸ್ಬೇಕಾಗತ್ತೆ, ನಿಷ್ಠೆಯನ್ನು ತೋರಿಸ್ಬೇಕಾಗತ್ತೆ, ನೈತಿಕ ಗುಣಗಳನ್ನು ಪ್ರದರ್ಶಿಸಬೇಕಾಗತ್ತೆ. ಅದನ್ನೇ ಮೂಲಭೂತ ಕರ್ತವ್ಯ ಅಂತೇಳಿ ಕರೀಬೋದು. ಸಂವಿಧಾನದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಕರ್ತವ್ಯಗಳೇ ಮೂಲಭೂತ ಕರ್ತವ್ಯಗಳಾಗಿದ್ದಾವೆ. ವಿಶ್ವದ ಬಹುತೇಕ ರಾಜ್ಯಗಳಲ್ಲಿ ಮೂಲಭೂತ ಕರ್ತವ್ಯಗಳು ಇವೆ. ಸೊ ಹಲವಾರು ರಾಷ್ಟ್ರಗಳಲ್ಲಿ ಮೂಲಭೂತ ಕರ್ತವ್ಯಗಳಿದ್ದಾವೆ. ಸೊ ಆಸ್ಟ್ರೇಲಿಯಾದಲ್ಲಿ ಕೂಡ ಇದೆ, ಜೊತೆಗೆ ಚೀನಾದಲ್ಲಿ ಕೂಡ ಇದೆ, ರಷ್ಯಾದಲ್ಲೂ ಕೂಡ ಇದೆ, ಜಪಾನಲ್ಲೂ ಕೂಡ ಮೂಲಭೂತ ಕರ್ತವ್ಯ ಆ ಸಂವಿಧಾನದಲ್ಲಿ ಸೇರ್ಪಡೆ ಆಗಿರೋದನ್ನು ಕಾಣ್ತೀವಿ. ಸೊ ಇಂಥ ಕರ್ತವ್ಯಗಳು ಕಾನೂನುಬದ್ಧವಾಗಿದ್ದಾವೆ. ಅಂದರೆ ಕಾನೂನು ಪ್ರಕಾರ ಪರಿಪಾಲನೆ ಮಾಡಬೇಕಾಗತ್ತೆ. ಕೆಲವೊಂದು ನೈತಿಕ ಗುಣಗಳಿದ್ದಾವೆ, ಕೆಲವೊಂದು ವಾಸ್ತವಿಕ ಒಂದು ಗುಣಗಳನ್ನು ಕೂಡ ಒಳಗೊಂಡಿದ್ದಾವೆ, ಕೆಲವೊಂದು ಗುಣಗಳು ನಿಷೇಧಾತ್ಮಕವಾಗಿದ್ದಾವೆ. ಭಾರತ ಸಂವಿಧಾನದಲ್ಲಿರುವಂಥ ಮೂಲಭೂತ ಕರ್ತವ್ಯಗಳು ಕೂಡ ಈ ರೀತಿಯಾಗಿ 4 ಗುಣಗಳನ್ನು ಕೂಡ ಒಳಗೊಂಡಿವೆ. ಉದಾಹರಣೆಗೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಕಡ್ಡಾಯವಾದದ್ದು. ಸೊ ಅದನ್ನು ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಾಗತ್ತೆ, ಪರಿಪಾಲನೆಯನ್ನು ಮಾಡಬೇಕಾಗತ್ತೆ. ಕೆಲವೊಂದು ಗುಣಗಳು ನೈತಿಕ ಗುಣಗಳಾಗಿದ್ದಾವೆ, ಅಂದರೆ ನೈತಿಕ ಕರ್ತವ್ಯಗಳಾಗಿದ್ದಾವೆ. ಇನ್ನೂ ಕೆಲವು ಗುಣಗಳು, ಉದಾಹರಣೆಗೆ ಪರಿಸರಕ್ಕೆ ಸಂಬಂಧಿಸಿದಂತೆ ಇರುವಂಥ ವಿಷಯಗಳು ವಾಸ್ತವಿಕ ಕರ್ತವ್ಯಗಳಾಗಿದ್ದಾವೆ. ನಿಷೇಧಾತ್ಮಕ ಕರ್ತವ್ಯಗಳಂದರೆ ಸೊ ಮಹಿಳೆಯರಿಗೆ ಏನೋ ಭಂಗ ತರಂಥ ಆಚರಣೆಗಳನ್ನು ನಿಷೇಧ ಮಾಡಿದೆ. ಸೊ ಅದನ್ನು ನಿಷೇಧಾತ್ಮಕ ಕರ್ತವ್ಯಗಳಂತೂ ಕೂಡ ಕರಿತೀವಿ. ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಕೊಡುವಂಥದ್ದು, ಅವುಗಳನ್ನು ಹತ್ಯೆಯನ್ನು ಮಾಡೋದು ಕೂಡ ನಿಷೇಧಾತ್ಮಕ ಕರ್ತವ್ಯ ಆಗಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ
ಇದು 4 ಗುಣಗಳನ್ನು ಕೂಡ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಹೊಂದಿದ್ದಾವೆ. ಸೊ ನಮ್ಮ ಮೂಲಭೂತ ಕರ್ತವ್ಯಗಳು ಯಾವ ದೇಶದ ಪ್ರಭಾವಕ್ಕೆ ಒಳಗಾಗಿದೆ ಅಂತಾರೆ, ರಷ್ಯಾ ಸಂವಿಧಾನದ ಪ್ರಭಾವಕ್ಕೆ ಒಳಗಾಗಿ ಮೂಲಭೂತ ಕರ್ತವ್ಯಗಳನ್ನು ರಚಿಸಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಸಂವಿಧಾನ ಜಾರಿಗೆ ಬಂದಾಗ ಅಂದರೆ ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. 42ನೇ ತಿದ್ದುಪಡಿಗೆ ಅನುಗುಣವಾಗಿ 1976ರಲ್ಲಿ ಕಾನೂನನ್ನು ಮಾಡಿ ಜನವರಿ 3, 1977ರಿಂದ ಜಾರಿಗೆ ಬರುವಂತೆ 10 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಯಿತು. 2002ರಲ್ಲಿ 86ನೇ ತಿದ್ದುಪಡಿಗೆ ಅನುಗುಣವಾಗಿ 11ನೇ ಮೂಲಭೂತ ಕರ್ತವ್ಯವನ್ನು ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿದೆ. ಹಾಗಿದ್ದಾಗ ಭಾರತ ಸಂವಿಧಾನದಲ್ಲಿ ಹೇಗೆ ಮೂಲಭೂತ ಕರ್ತವ್ಯಗಳು ಸೇರ್ಪಡೆ ಆದವು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇಂದ್ರ ಸರ್ಕಾರ 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿಯನ್ನು ನೇಮಕ ಮಾಡಿತು. ಸೊ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸನ್ನು ಮಾಡ್ತದೆ. ಶಿಫಾರಸನ್ನು ಮಾಡಿ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಬೇಕನ್ನೋ ಒಂದು ಸಲಹೆಯನ್ನು ಕೊಡುತ್ತೆ. ಆ ಸಲಹೆಯನ್ನು ಆಗಿನ ಶ್ರೀಮತಿ ಪ್ರಧಾನಮಂತ್ರಿ ಆಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಒಪ್ಪಿಗೆಯನ್ನು ನೀಡ್ತಾರೆ. ಕೇಂದ್ರ ಸರ್ಕಾರ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಗುತ್ತೆ ಭಾರತ ಸಂವಿಧಾನದಲ್ಲಿ 42ನೇ ತಿದ್ದುಪಡಿಗೆ ಅನುಗುಣವಾಗಿ. ಸೊ ಇದು ಯಾವಾಗ ಜಾರಿಗೆ ಬಂತು ಅಂದರೆ ಜನವರಿ 3, 1977ರಿಂದ ಜಾರಿಗೆ ಬಂದಿದೆ. ಅಂದರೆ ರಚನೆ ಮಾಡಿದ್ದು 1976ರಲ್ಲಿ, ಜಾರಿಗೆ ಬಂದಿದ್ದು ಯಾವಾಗ ಅಂದರೆ ಜನವರಿ 3, 1977ರಲ್ಲಿ. ಸೊ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ತಿಳಿಸುತ್ತದೆ. ಆ ಭಾಗ 4ಕ್ಕೆ ಭಾಗ 4A ಎನ್ನುವ ಹೊಸ ಭಾಗವನ್ನು ಸೇರ್ಪಡೆ ಮಾಡಿ 51ನೇ ವಿಧಿಗೆ 51A ಎನ್ನುವ ಹೊಸ ಉಪವಿಧಿಯನ್ನು ಸೇರ್ಪಡೆ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. 2002ರಲ್ಲಿ 11ನೇ ಮೂಲಭೂತ ಕರ್ತವ್ಯವನ್ನು ಆಗಿನ ಕೇಂದ್ರದ ವಾಜಪೇಯಿ ಸರ್ಕಾರ 11ನೇ ಮೂಲಭೂತ ಕರ್ತವ್ಯವನ್ನು 86ನೇ ತಿದ್ದುಪಡಿಗೆ ಅನುಗುಣವಾಗಿ ಜಾರಿಗೆ ತರಲಾಗುತ್ತೆ. ಹಾಗಾಗಿ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿದ್ದಾವೆ ಅಂತಾರೆ, 11 ಮೂಲಭೂತ ಕರ್ತವ್ಯಗಳು ಇವೆ. ಇದಕ್ಕೂ ಮೊದಲು ಸಂವಿಧಾನ ಗೌರವ ಕಾಯ್ದೆ ಅಥವಾ ರಾಷ್ಟ್ರ ಗೌರವ ಕಾಯ್ದೆ, ಸೊ ರಾಷ್ಟ್ರ ಗೌರವ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು 1971ರಲ್ಲಿ. ರಾಷ್ಟ್ರ ಗೌರವ ಕಾಯ್ದೆಯ ಪ್ರಕಾರ ರಾಷ್ಟ್ರಪತಿಯಾದಿಯಾಗಿ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಕಾಯ್ದೆಗೆ ಗೌರವವನ್ನು ತೋರಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ತೋರಿಸಬೇಕಾಗತ್ತೆ. ಯಾರು ಅಗೌರವವನ್ನು ತೋರಿಸ್ತಾರೆ ಅಂಥವರಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ನೀಡಲಾಗುತ್ತೆ. ಸೊ ಅದನ್ನು ನಾವು ರಾಷ್ಟ್ರ ಗೌರವ ಕಾಯ್ದೆ 1970 ಅಂತೇಳಿ 71 ಅಂತೇಳಿ ಅದನ್ನು ಕರೆಯಲಾಗುತ್ತೆ. ಈ ಒಂದು ಭಾರತ ಸಂವಿಧಾನದಲ್ಲಿರುವಂಥ 11 ಮೂಲಭೂತ ಕರ್ತವ್ಯಗಳು ಹೇಗಿದ್ದಾವೆ ಅನ್ನೋದನ್ನು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಸಂವಿಧಾನಕ್ಕೆ ನಿಷ್ಠೆಯನ್ನು ತೋರಿಸಬೇಕಾಗುತ್ತೆ. ಸೊ ಇದು ಬಹಳ ಮುಖ್ಯವಾದದ್ದು. ಪ್ರತಿಯೊಬ್ಬರು ಕೂಡ ಭಾರತದ ಪ್ರತಿಯೊಬ್ಬ ನಾಗರಿಕನು ಸಂವಿಧಾನಕ್ಕೆ ನಿಷ್ಠೆಯನ್ನು ತೋರಿಸಬೇಕಾಗುತ್ತೆ. ಭಾರತ ಸಂವಿಧಾನ ಮೂಲಭೂತ ಕಾನೂನು ಅಂತೇಳಿ ಕರೀತಾರೆ. ಇಡೀ ದೇಶದ ಎಲ್ಲ ಕಾನೂನುಗಳು ಜಾರಿಗೆ ಬಂದಿರೋದು ಯಾವುದರ ಆಧಾರದ ಮೇಲೆ? ಭಾರತ ಸಂವಿಧಾನದ ಆಧಾರದ ಮೇಲೆ. ಇಂಥ ಸಂವಿಧಾನಕ್ಕೆ ನಿಷ್ಠೆಯನ್ನು ತೋರಿಸಬೇಕಾಗುತ್ತೆ. ಸಂವಿಧಾನವು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠವಾದ ಒಂದು ಸಂವಿಧಾನ ಆಗಿರೋದ್ರಿಂದ ಅಂಥ ಸಂವಿಧಾನದಲ್ಲಿ ಹಲವಾರು ಆದರ್ಶಗಳಿದ್ದಾವೆ. ಅಂಥ ಆದರ್ಶಗಳನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕಾಗುತ್ತೆ. ಇವತ್ತು ಯಾವ ಯಾವ ಕಾಯ್ದೆಗಳಿದ್ದಾವೆ, ಯಾವ ಯಾವ ಕಾನೂನುಗಳು ಭಾರತದಲ್ಲಿದ್ದಾವೋ ಆ ಎಲ್ಲ ಕಾಯ್ದೆಗಳಿಗೆ ಮೂಲ ಯಾವುದಂದರೆ ಭಾರತ ಸಂವಿಧಾನ ಆಗಿದೆ. ಪ್ರತಿಯೊಬ್ಬ ರಾಜಕಾರಣಿ, ಪ್ರತಿಯೊಬ್ಬ ಸರ್ಕಾರಿ ನೌಕರನು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಈ ಭಾರತ ಸಂವಿಧಾನದ ಮೇಲೆ ಅಂದರೆ ಭಾರತ ಸಂವಿಧಾನದ ಒಂದು ಆಶಯವನ್ನು ನಾನು ಪರಿಪಾಲನೆ ಮಾಡ್ತೀನಿ ಅಂತೇಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸೊ ಅದನ್ನು ಸಂವಿಧಾನಕ್ಕೆ ತೋರಿಸುವಂಥ ನಿಷ್ಠೆ ಅಂತ ಕೂಡ ನಾವು ಕರಿತೀವಿ. ಜೊತೆಗೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಕಾನೂನನ್ನು ಗೌರವಿಸ್ತಾರೆ. ಆ ಕಾನೂನನ್ನು ಗೌರವಿಸೋದು ಅಂತಂದಾಗ ಅದರ ಅರ್ಥ ಸಂವಿಧಾನಕ್ಕೆ ಗೌರವವನ್ನು ತಂದಂಗಾಗುತ್ತೆ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು, ಸಂವಿಧಾನವನ್ನು ಅವಹೇಳನ ಮಾಡುವಂಥದ್ದು ಅಥವಾ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕೆಟ್ಟದಾಗಿ ಬರೆಯುವಂಥದ್ದು ಇವೆಲ್ಲವೂ ಕೂಡ ಏನಾಗ್ತವೆ ಅಂದರೆ ಸಂವಿಧಾನಕ್ಕೆ ವಿರುದ್ಧವಾದಂಥ ಒಂದು ಚಿಂತನೆಗಳಾಗ್ತವೆ ಅಥವಾ ಸಂವಿಧಾನಕ್ಕೆ ವಿರುದ್ಧವಾದಂಥ ಪ್ರಕರಣಗಳಾಗ್ತವೆ. ಸೊ ರಾಷ್ಟ್ರಧ್ವಜ ಬಹಳ ಮುಖ್ಯವಾದದ್ದು. ಜುಲೈ 22, 1947ರಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ಅಂಗೀಕಾರ ಮಾಡಲಾಗುತ್ತೆ. ಇದರಲ್ಲಿ ತ್ರಿವರ್ಣ ಧ್ವಜ ಇದೆ, ಕೇಸರಿ, ಬಿಳಿ ಮತ್ತು ಹಸಿರು. ಜೊತೆಗೆ ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಇದರಲ್ಲಿ 24 ಮೊಳೆಗಳಿದ್ದಾವೆ. ಭಾರತದ ರಾಷ್ಟ್ರಧ್ವಜ ಅದರ ಸೈಜ್ ಅಥವಾ ಪ್ರಪೋರ್ಷನ್ ಅಂತ ಏನು ಕರಿತೀವಲ್ಲ, ಅದು 2 ಅಡಿಗೆ 3 ಅಡಿ ಇರಬೇಕಾಗತ್ತೆ.
ಮುಖ್ಯವಾಗಿ ಖಾದಿಯಿಂದ ತಯಾರು ಮಾಡಬೇಕಾಗುತ್ತೆ. 2009ರಲ್ಲಿ ಕರ್ನಾಟಕದ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಗೆ ಆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ. ಇದನ್ನು ಮೊದಲ ಬಾರಿಗೆ 2021ರಲ್ಲಿ ಆಗಿನ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದನ್ನು ಆರಿಸುತ್ತೆ. ಸೊ ಪಿಂಗಳ್ಳಿ ವೆಂಕಯ್ಯರವರು ಇದನ್ನು ಡಿಸೈನ್ ಮಾಡಿದ್ದಾರೆ, ಅಂದರೆ ರಾಷ್ಟ್ರ ಧ್ವಜವನ್ನು ಡಿಸೈನ್ ಮಾಡಿದ್ದಾರೆ. ಸೊ ಇದನ್ನು ಯಾವುದೇ ಕಾರಣ ಕೂಡ ಪೇಪರಲ್ಲಿ ತಯಾರು ಮಾಡೋ ಹಾಗಿಲ್ಲ. ಆಮೇಲೆ ಇದನ್ನು ಎಲ್ಲಂದರಲ್ಲಿ ಎಸಿಲಿಕ್ಕೆ ಅವಕಾಶ ಇಲ್ಲ. ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲೂ ಕೂಡ, ಜೊತೆಗೆ ಯಾವುದೇ ಸಭೆ ಸಮಾರಂಭ ಆದರೂ ಕೂಡ ಸಾಮಾನ್ಯವಾಗಿ ಇದು ಒಂದು ರಾಷ್ಟ್ರ ಧ್ವಜವನ್ನು ಹಾರಾಟ ಮಾಡಲಾಗುತ್ತೆ. ಸೊ ಗ್ರಾಮ ಪಂಚಾಯಿತಿ ಅಂದರೆ ಕರ್ನಾಟಕದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕಡ್ಡಾಯವಾಗಿ ರಾಷ್ಟ್ರ ಧ್ವಜವನ್ನು ಹಾರಿಸಬೇಕಾಗುತ್ತೆ. ರಾಷ್ಟ್ರ ಧ್ವಜವನ್ನು ಸಂಜೆ 6 ಗಂಟೆಯ ನಂತರ ಹಾಗೂ ಬೆಳಗ್ಗೆ 6 ಗಂಟೆಯವರೆಗೆ ಯಾವುದೇ ಕಾರಣ ಕೂಡ ಹಾರಾಟ ಮಾಡೋ ಹಾಗಿಲ್ಲ. ರಾಷ್ಟ್ರದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಮರಣವನ್ನು ಹೊಂದಿದಾಗ, ಅಕಾಲಿಕ ಮರಣಕ್ಕೆ ಈಡಾದಾಗ, ಸೊ ಅಂಥವರ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಾಗಿ ಧ್ವಜವನ್ನು ಅರ್ಧಕ್ಕೆ ನಿಲ್ಲಿಸಲಾಗುತ್ತೆ. ಏನು ರಾಷ್ಟ್ರಧ್ವಜದ ಒಂದು ನಿಯಮ ಇದ್ದಾವೆ, ಆ ನಿಯಮವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗತ್ತೆ. ರಾಷ್ಟ್ರಧ್ವಜ ಹಾರಾಟ ಮಾಡೋಂಥ ಸಂದರ್ಭದಲ್ಲಿ ರಾಷ್ಟ್ರಗೀತೆಯನ್ನು ಹಾಡಿ ರಾಷ್ಟ್ರಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಬೇಕಾಗತ್ತೆ. ರಾಷ್ಟ್ರಧ್ವಜವನ್ನು ಏನು ಕಂಬದಲ್ಲಿ ಏರಿಸಬೇಕಾದಾಗ, ಪೋಲಲ್ಲಿ ಏರಿಸಬೇಕಾದ ಸಂದರ್ಭದಲ್ಲಿ ಏನು ಎಡಗಡೆ ಭುಜದ ಮೇಲೆ ರಾಷ್ಟ್ರಧ್ವಜವನ್ನು ಹಾಕೋ ಹಾಗಿಲ್ಲ. ಯಾವುದೇ ಕಾರಣ ಕೂಡ ಬಲಗಡೆ ಭುಜದ ಮೇಲೆ ರಾಷ್ಟ್ರಧ್ವಜವನ್ನು ಹಾಕ್ಕೊಂಡು ಆ ರಾಷ್ಟ್ರಧ್ವಜವನ್ನು ಏನು ಹಾರಾಟ ಮಾಡೋಂಥ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ರಾಷ್ಟ್ರಧ್ವಜ ಅಂತಂದಾಗ ಅದಕ್ಕೆ ಒಂದು ಶ್ರೇಷ್ಠವಾದ ಗೌರವ ಇದೆ. ಇಡೀ ವಿಶ್ವದಲ್ಲಿಯೇ ಒಂದು ಶ್ರೇಷ್ಠವಾದ ಗೌರವವನ್ನು ಹೊಂದಿರುವಂಥ ಒಂದು ರಾಷ್ಟ್ರಧ್ವಜ ಅಂತಂದರೆ ಅದನ್ನು ಭಾರತದ ರಾಷ್ಟ್ರಧ್ವಜ ಅಂತೇಳಿ ಕರಿತೀವಿ. ಇದರ ಸಂಕೇತ ಶಾಂತಿ ಮತ್ತು ಸಮೃದ್ಧಿಯನ್ನು ಹೇಳುತ್ತೆ. ಶಾಂತಿ ಮತ್ತು ಸಮೃದ್ಧಿಯನ್ನು ಇದು ಒಳಗೊಂಡಿದೆ. ಹಾಗಾಗಿ ಅದಕ್ಕೆ ನಾವು ಗೌರವ ತೋರಿಸ್ಬೇಕು. ಸೊ ರಾಷ್ಟ್ರಗೀತೆ ಅಂತಂದಾಗ ಅದನ್ನು ನಾವು ಜನಗಣ ಮನ ಅಂತೇಳಿ ನಾವು ಕರಿತೀವಿ. ಇದನ್ನು 52 ಸೆಕೆಂಡಲ್ಲಿ ನಾವು ಆಡಬೇಕಾಗತ್ತೆ. ಭಾರತ ಸಂವಿಧಾನದ ರಚನಾ ಸಭೆ ಜನವರಿ 24, 1950ರಂದು ಅಂಗೀಕಾರವನ್ನು ಮಾಡಲಾಗುತ್ತೆ. ಇದನ್ನು ಬರೆದವರು ಯಾರು ಅಂತಾರೆ? ರವೀಂದ್ರನಾಥ ಟ್ಯಾಗೋರ್ 1911ರಲ್ಲಿ ಈ ಒಂದು ಗೀತೆಯನ್ನು ಬರೀತಾರೆ. ಇದನ್ನು ಮೊದಲ ಬಾರಿಗೆ ಎಲ್ಲಿ ಆಡಲಾಯಿತು ಅಂದರೆ INC ಎಲ್ಲಿ ಅಂದರೆ ಕಲ್ಕತ್ತಾದ ಒಂದು ಅಧಿವೇಶನದಲ್ಲಿ ಡಿಸೆಂಬರ್ 27, 1911ರಲ್ಲಿ ಇದನ್ನು ಆಡಲಾಗುತ್ತೆ. ಸೊ 52 ಸೆಕೆಂಡ್ ಒಳಗಡೆ ಇದನ್ನು ನಿಲ್ಲಿಸಬೇಕಾಗತ್ತೆ. ಸೊ ಎದ್ದು ನಿಂತು ಗೌರವವನ್ನು ತೋರಿಸ್ಬೇಕಾಗುತ್ತೆ ರಾಷ್ಟ್ರ ಗೀತೆಯನ್ನು ಆಡಬೇಕಾದಾಗ. ಸೊ ಇದೆಲ್ಲ ಕೂಡ ನಿಯಮಗಳು. ಆ ನಿಯಮಗಳನ್ನ ಯಾರು ಪರಿಪಾಲನೆ ಮಾಡ್ತಾರೋ ಸೊ ಅಂಥವರು ನಿಜವಾಗ್ಲೂ ಕೂಡ ದೇಶಕ್ಕೆ ತೋರಿಸುವಂಥ ಒಂದು ನಿಷ್ಠೆ ಅಥವಾ ಕರ್ತವ್ಯ ಅಂತ ಕೂಡ ಇದನ್ನು ಕರೀಬೋದು. ಮತ್ತೊಂದು ರಾಷ್ಟ್ರದ ಒಂದು ಗೌರವ, ಸೊ ಸ್ವಾತಂತ್ರ್ಯ ಹೋರಾಟದ ಉದಾತ್ತ ಧ್ಯೇಯಗಳನ್ನು ಪರಿಪಾಲನೆ ಮಾಡೋಂಥದ್ದು. ರಾಷ್ಟ್ರದ ಒಂದು ಸ್ವಾತಂತ್ರ್ಯ ಹೋರಾಟ ಅನ್ನೋದು ಬಹಳ ಮುಖ್ಯವಾದದ್ದು. ಸೊ ಭಾರತದ ಇತಿಹಾಸ ಬಹಳ ಏನು ಕಷ್ಟಕರವನ್ನು ಹೊಂದಿದೆ. ಅಂದರೆ ಬ್ರಿಟಿಷರು 1600ರಲ್ಲಿ ಭಾರತಕ್ಕೆ ಬಂದ ನಂತರ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿ, ಆಮೇಲೆ ಈ ದೇಶದ ಜನರ ಒಂದು ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಅದಕ್ಕೆ ವಿರುದ್ಧವಾಗಿ ನಮಗೆ ರಾಜಕೀಯ ಹಕ್ಕು ಬೇಕು ಅನ್ನೋದು ಒಂದು ಹೋರಾಟವನ್ನು ನಡೆದಿದ್ದೆ ಸ್ವರಾಜ್ಯದ ಹೆಸರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟ ಅಂತ ಕರಿತೀವಿ. ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅನೇಕ ಮಹನೀಯರು, ಸಾವಿರಾರು ಲಕ್ಷಾಂತರ ಜನ ಮಹನೀಯರು ತಮ್ಮ ಒಂದು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅನೇಕ ಜನರು ಸ್ವಾತಂತ್ರ್ಯದ ಹೋರಾಟದ ಒಂದು ಸವಿ ನೆನಪನ್ನು ಇನ್ನೂ ಕೂಡ ನೆನಪು ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಅದಕ್ಕಾಗಿಯೇ ನಾವು ಆಗಸ್ಟ್ 15, 1947ರ ಒಂದು ನೆನಪಿಗಾಗಿ, ಅಂದರೆ ಭಾರತದ ಒಂದು ಸ್ವಾತಂತ್ರ್ಯದ ಒಂದು ನೆನಪಿಗಾಗಿ ಆಗಸ್ಟ್ 15ರಂದು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ಇಂಥ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳು ಅನೇಕ ಹೋರಾಟಗಳಿದ್ದಾವೆ. ಸೊ ಅಂಥ ಕೆಲವು ಹೋರಾಟಗಳನ್ನು ನಾವು ನೋಡೋದಾದ್ರೆ ಮಾಡು ಇಲ್ಲವೇ ಮಡಿವಿ ಅನ್ನೋ ಒಂದು ಹೋರಾಟ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಹೇಳೋದಾದ್ರೆ ಏನು ದುಂಡು ಮೇಜಿನ ಪರಿಷತ್ತು. ಸೊ ಅದರ ಹಿಂದೆ ನಾವು ಆಲೋಚನೆಯನ್ನು ಮಾಡಿದಾಗ ಜಲಿಯನ್ ವಾಲಾಬಾಗ್ ಮುಂತಾದ ಕೆಲವೊಂದು ಘಟನೆಗಳನ್ನು ಸದಾಕಾಲ ಕೂಡ ನಾವು ನೆನಪು ಮಾಡಿಕೊಂಡು, ಸೊ ಅಂಥ ಒಂದು ಜಲಿಯನ್ ವಾಲಾಬಾಗ್ನಂಥ ಹತ್ಯಾಕಾಂಡಗಳು ಮತ್ತೆ ನಡೀಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ಕೂಡ ಪಣವನ್ನು ತೊಡಬೇಕಾಗುತ್ತೆ. ಸೊ ಈ ಒಂದು ದೃಷ್ಟಿಕೋನದಿಂದ ನಾವು ಆಲೋಚನೆ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. ಸೊ ಅನೇಕ ಮಹನೀಯರು ಏನು ಮಹಾತ್ಮ ಗಾಂಧೀಜಿಯವರ ಒಂದು ಅವರ ಒಂದು ಮುಂದಾಳತ್ವದಲ್ಲಿ ತಮ್ಮ ಕಾರ್ಯವನ್ನು ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಸ್ವದೇಶಿ ಮನೋಭಾವನೆ, ಆಮೇಲೆ ಏನು ಗುಡಿ ಕೈಗಾರಿಕೆಗಳು, ಆಮೇಲೆ ಆಲ್ಕೋಹಾಲ್ ನಿಷೇಧ ಅಂದರೆ ಮದ್ಯಪಾನ ನಿಷೇಧ, ಆಮೇಲೆ ಕೆಲವೊಂದು ಆರೋಗ್ಯಕ್ಕೆ ಹಾನಿ ತರುವಂಥ ಒಂದು ಏನು ಕೆಲಸಗಳೇನಿದ್ದಾವೆ ಸೊ ಅವುಗಳನ್ನು ಮಾಡಬಾರ್ದು ಅನ್ನೋದು ಕೂಡ ಸ್ವಾತಂತ್ರ್ಯ ಹೋರಾಟದ ಉದಾತ್ತ ಆದರ್ಶಗಳಾಗಿದೆ, ಧ್ಯೇಯಗಳಾಗಿದ್ದಾವೆ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭ್ರಾತೃತ್ವ ಇವೆಲ್ಲವೂ ಕೂಡ ನಮಗೆ ಈ ಸ್ವಾತಂತ್ರ್ಯದ ಹೋರಾಟದಿಂದ ನಮಗೆ ಲಭಿಸಿದ್ದಾವೆ. ಸೊ ಅಂಥ ಒಂದು ಲಭಿಸಿರುವಂಥ ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗತ್ತೆ.
ಅದಕ್ಕಾಗಿ ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹನೀಯರನ್ನು ನೆನಪು ಮಾಡ್ಕೊಬೇಕಾಗುತ್ತೆ. ಅದು ನಾವು ದೇಶಕ್ಕೆ ಕೊಡುವಂಥ ಒಂದು ಕೊಡುಗೆ ಅಂತ ಕೂಡ ಕರೀಬೋದು. ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲಿ ಮೂರನೇ ಕರ್ತವ್ಯ ಭಾರತದ ಪರಮಾಧಿಕಾರ, ಏಕತೆ ಮತ್ತು ಅಖಂಡತೆ ಅಂದಾಗ ಸಮಗ್ರತೆ ಅಂತ ಕೂಡ ಅದನ್ನು ಕರೀಬೋದು. ಸೊ ಅದನ್ನು ರಕ್ಷಿಸಿ ಬೆಳೆಸುವಂಥ ಒಂದು ಕಾರ್ಯವನ್ನು ಮಾಡಬೇಕಾಗುತ್ತೆ. ಸೊ ಭಾರತದ ಪರಮಾಧಿಕಾರ ಅಂದರೆ ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಥವಾ ಪರಮಾಧಿಕಾರ ರಾಷ್ಟ್ರ. ಭಾರತ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿನೇ ಪ್ರಪಂಚದ ಅನೇಕ ಒಂದು ಭಾಗದಲ್ಲಿ ಭಾರತ ಸ್ವತಂತ್ರವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದ್ದಾವೆ. ಅದರ ಜೊತೆಗೆ ಭಾರತ ಅಲಿಪ್ತ ನೀತಿಯನ್ನು ಜಾರಿಗೆ ತಂದಿದೆ, ಪಂಚಶೀಲ ತತ್ವವನ್ನು ಜಾರಿಗೆ ತಂದಿದೆ, ಸಾರ್ಕ್ ಸದಸ್ಯ ರಾಷ್ಟ್ರದಲ್ಲಿ ಸದಸ್ಯತ್ವವನ್ನು ಹೊಂದಿದ್ದಾವೆ, ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಹೊಂದಿದೆ. ತನ್ನದೇ ಆದ ನೀತಿಯನ್ನು ಅನ್ಯ ರಾಷ್ಟ್ರಗಳ ಮೇಲೆ ಇರುವಂಥ ಅಧಿಕಾರ ಕೂಡ ಇದೆ ಭಾರತಕ್ಕೆ. ಅದನ್ನೇ ನಾವು ಪರಮಾಧಿಕಾರ ಅಂತ ಕರಿಬೋದು. ಒಂದು ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಥವಾ ಸಾರ್ವಭೌಮ ಅಧಿಕಾರ ಅಂತ ಕೂಡ ಕರೀಬೋದು. ಸೊ ಭಾರತದ ಏಕತೆ ಮತ್ತು ಅಖಂಡತೆಯನ್ನು ನಾವೆಲ್ಲರೂ ಕೂಡ ರಕ್ಷಿಸಿ ಕಾಪಾಡಬೇಕಾಗತ್ತೆ. ಸೊ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವನೆ. ಭಾರತದಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಜಾತಿ ಇವೆ, ಹಲವಾರು ರೂಢಿ ಮತ್ತು ಸಂಪ್ರದಾಯಗಳಿದ್ದಾವೆ. ಸೊ ಇಂಥ ಒಂದು ಹಲವಾರು ರೂಢಿ ಮತ್ತು ಸಂಪ್ರದಾಯಗಳಿದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವನೆಯನ್ನೇ ಏಕತೆ ಅಂತ ನಾವು ಕರೀಬೋದು. ಅಂಥ ಏಕತೆಯನ್ನು ಬೆಳೆಸುವಂಥ ಒಂದು ಕರ್ತವ್ಯವನ್ನು ನೀವೆಲ್ಲರೂ ಕೂಡ ಪರಿಪಾಲನೆಯನ್ನು ಮಾಡಬೇಕಾಗುತ್ತೆ. ಧರ್ಮ ಮತ್ತು ಧರ್ಮಗಳ ಮಧ್ಯೆ ಮತ್ತು ಜಾತಿ ಮತ್ತು ಜಾತಿಗಳ ಮಧ್ಯೆ ಒಂದು ವಿಷ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಮಾಡಬಾರ್ದು. ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವನೆಯನ್ನು ಬಂದಾಗ ಅದನ್ನು ನಾವು ಸುಲಭವಾಗಿ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಏಕತೆ ಮತ್ತು ಅಖಂಡತೆ ನಮ್ಮಲ್ಲೇ ಇದೆ. ನಮ್ಮಲ್ಲಿ ಅಂತಂದಾಗ ಪ್ರಜೆಗಳಲ್ಲಿ ಇದೆ. ಸೊ ಪ್ರಜೆಗಳು ಯಾವ ರೀತಿಯಾಗಿ ಅಥವಾ ನಾಗರಿಕರು ಯಾವ ರೀತಿಯಾಗಿ ಅನ್ಯರ ಜೊತೆ ಅನ್ಯೋನ್ಯತೆಯನ್ನು ಹೊಂದಿರ್ತಾರೆ, ಸಹೋದರತೆಯನ್ನು ಹೊಂದಿರ್ತಾರೆ, ಅದು ಏಕತೆ ಮತ್ತು ಸಮಗ್ರತೆಯನ್ನು ಬೆಂಬಲಿಸುತ್ತದೆ. ಇದು ಬಹಳ ಮುಖ್ಯವಾದಂಥ ಮೂರನೇ ಒಂದು ಕರ್ತವ್ಯ ಅಂತ ಕರೀಬೋದು. ಸೊ ನಾಲ್ಕನೇ ಕರ್ತವ್ಯ ದೇಶದ ಕರೆ ಬಂದಾಗ ದೇಶ ರಕ್ಷಣೆಯನ್ನು ಮಾಡುವಂಥದ್ದು ಮತ್ತು ರಾಷ್ಟ್ರ ಸೇವೆಯಲ್ಲಿ ತೊಡಗುವುದು ಬಹಳ ಮುಖ್ಯವಾದದ್ದು. ಇದು ಬಹಳ ಮುಖ್ಯವಾದಂಥ ಒಂದು ಕರ್ತವ್ಯ. ಸೊ ಭಾರತ ಈಗಾಗಲೇ ಹೇಳಿರೋ ಹಾಗೆ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಹೊಂದಿದೆ, ತನ್ನದೇ ಆದ ಗಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಕೃಷಿ ಕೆಲಸವನ್ನು ಮಾಡುವಂಥದ್ದು ಕೂಡ ಒಂದು ರಾಷ್ಟ್ರ ಸೇವೆನೇ. ಆಮೇಲೆ ದೇಶದ ಗಡಿಯನ್ನು ಕಾಯೋದು ಕೂಡ ಒಂದು ರಾಷ್ಟ್ರ ಸೇವೆನೇ. ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ಏನು ಮಾಡ್ತಾ ಇದ್ದಾರೆ ಅಥವಾ ಜವಾಬ್ದಾರಿಯನ್ನು ಏನಿದ್ದಾರೆ ಸೊ ಅದನ್ನು ಮಾಡೋದು ಕೂಡ ರಾಷ್ಟ್ರ ಸೇವೆ ಅಂತ ನಾವು ಕರಿತೀವಿ. ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಒಂದು ಜವಾಬ್ದಾರಿಗಳಲ್ಲಿ ಪ್ರಾಮಾಣಿಕತೆಯನ್ನು ವ್ಯಕ್ತಪಡಿಸಿದಾಗ ಅದನ್ನೇ ನಾವು ರಾಷ್ಟ್ರ ಸೇವೆ ಅಂತ ಕರಿಬೋದು. ಕ್ರೀಡೆಯಲ್ಲಿ ತೊಡಗುವಂಥದ್ದು, ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗುವಂಥದ್ದು, ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಆರೋಗ್ಯವಂತರಾಗಿ ನಾವು ಬದುಕೋದು, ಇವೆಲ್ಲವೂ ಕೂಡ ರಾಷ್ಟ್ರ ಸೇವೆ. ಆಮೇಲೆ ಕಾನೂನುಗಳನ್ನ ಪರಿಪಾಲನೆ ಮಾಡುವಂಥದ್ದು, ಸರ್ಕಾರದ ಆಸ್ತಿಯನ್ನು ನಷ್ಟ ಮಾಡದೇ ಇರುವಂಥದ್ದು, ಇವೆಲ್ಲ ಕೂಡ ರಾಷ್ಟ್ರ ಸೇವೆಯ ಅಧೀನಕ್ಕೆ ಒಳಗಾಗ್ತವೆ. ಅಂಥ ರಾಷ್ಟ್ರ ಸೇವೆಯನ್ನು ನಾವು ಮಾಡಿದಾಗ ದೇಶ ಸಹಜವಾಗಿ ಅಭಿವೃದ್ಧಿಯ ಪಥದತ್ತ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಿ ಕಂಪನಿಗಳನ್ನ ಬೆಳೆಸುವಂಥದ್ದು, ಸರ್ಕಾರಿ ಬಸ್ಗಳನ್ನು ಬಳಕೆ ಮಾಡುವಂಥದ್ದು, ಸರ್ಕಾರದ ಏನೇನು ವಸ್ತುಗಳಿದ್ದಾವೆ ಅವೆಲ್ಲವೂ ಕೂಡ ಉಪಯೋಗ ಮಾಡ್ಕೊಳ್ಳೋದು ಕೂಡ ಒಂದು ರಾಷ್ಟ್ರ ಸೇವೆ ಆಗುತ್ತೆ. ಹಾಗಾಗಿ ರಾಷ್ಟ್ರ ಸೇವೆ ಬೇರೆ ಬೇರೆ ಮಜಲುಗಳನ್ನು ಒಳಗೊಂಡಿದೆ, ಬೇರೆ ಬೇರೆ ಸ್ವರೂಪವನ್ನು ಒಳಗೊಂಡಿದೆ. ಅಂಥ ಒಂದು ಸ್ವರೂಪವನ್ನು ಹೊಂದಿರೋದ್ರಿಂದ ರಾಷ್ಟ್ರ ಸೇವೆ ಬಹಳ ಮುಖ್ಯವಾದುದು. ಈ ದೇಶ ನಮಗೆ ಜೀವಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ, ಒಳ್ಳೆಯ ಗಾಳಿ, ಬೆಳಕು, ಆಹಾರ ಮತ್ತು ವಿದ್ಯಾಭ್ಯಾಸವನ್ನು ಕೊಟ್ಟಿದೆ. ಅದಕ್ಕೆ ನಾವು ಪ್ರತಿಯಾಗಿ ನಾವು ಕರ್ತವ್ಯವನ್ನು ದೇಶಕ್ಕೋಸ್ಕರ ಸಲ್ಲಿಸಬೇಕಾಗುತ್ತೆ. ಸೊ ಅದನ್ನೇ ನಾವು ರಾಷ್ಟ್ರ ಸೇವೆ ಅಂತ ಕರೀಬೋದು. ಸೊ ಮತ್ತೊಂದು ಕರ್ತವ್ಯ ದೇಶದ ಜನತೆಯಲ್ಲಿ ಸಹೋದರ ಮನೋಭಾವನೆಯನ್ನು ಬೆಳೆಸಿ ಮಹಿಳೆಯರಿಗೆ ಭಂಗ ತರುವಂಥ ಆಚರಣೆಗಳನ್ನು ತಪ್ಪಿಸಬೇಕಾಗುತ್ತೆ ಅಥವಾ ಮಹಿಳೆಯರನ್ನು ಗೌರವದಿಂದ ಕಾಣಬೇಕಾಗತ್ತೆ. ಸೊ ಭಾರತ ಹಲವಾರು ಧರ್ಮಗಳ ಒಂದು ನೆಲೆಬೀಡಾಗಿದೆ. ಅನೇಕ ಧರ್ಮಗಳು ಈ ದೇಶದಲ್ಲಿದ್ದಾವೆ. ಸೊ ಧರ್ಮ ಮತ್ತು ಧರ್ಮಗಳ ಮಧ್ಯೆ ಸಹೋದರ ಮನೋಭಾವನೆ ಇರಬೇಕಾಗುತ್ತೆ. ಸಹೋದರ ಮನೋಭಾವನೆ ಅಂತಂದರೆ ಒಂದು ಭ್ರಾತೃತ್ವ ಮನೋಭಾವನೆ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎನ್ನುವ ಮನೋಭಾವನೆ, ಅಂದರೆ ಭಾರತ ಅಂಬೆಯ ಮಕ್ಕಳು ನಾವು ಅಂತೇಳಿ ಎಲ್ಲರೂ ಕೂಡ ಒಂದು ಮನೋಭಾವನೆಯನ್ನು ಹೊಂದಿದ್ದಾಗ ಅದನ್ನು ನಾವು ದೇಶಕ್ಕೆ ಸಲ್ಲಿಸುವಂಥ ಒಂದು ಕೊಡುಗೆ ಅಂತ ಕೂಡ ನಾವು ಕರೀಬೋದು, ಕರ್ತವ್ಯ ಅಂತ ಕೂಡ ಕರೀಬೋದು. ಸೊ ಹಲವಾರು ಧರ್ಮಗಳಿದ್ರೂ ಕೂಡ ಧರ್ಮ ಮತ್ತು ಧರ್ಮಗಳ ಮಧ್ಯೆ ಒಂದು ಸಹೋದರತೆ ಈ ದೇಶದಲ್ಲಿದೆ. ಸೊ ಬೇರೆ ಬೇರೆ ಧರ್ಮಗಳು ಹಬ್ಬಗಳನ್ನು ಮತ್ತು ಬೇರೆ ಬೇರೆ
ಹರಿದಿನಗಳನ್ನು ಆಚರಣೆ ಮಾಡಿದಾಗ ಸೊ ಎಲ್ಲರೂ ಕೂಡ ಭಾಗವಹಿಸಿ ಅದಕ್ಕೆ ಸಪೋರ್ಟನ್ನು ಕೊಡೋದನ್ನು ಕೂಡ ಅಥವಾ ಬೆಂಬಲವನ್ನು ಕೊಡೋದನ್ನು ಕೂಡ ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ದೇಶದಲ್ಲಿ ಯಾವತ್ತೂ ಕೂಡ ಒಂದು ಧರ್ಮ ವನ್ನ ನಾವು ರಾಷ್ಟ್ರ ಧರ್ಮ ಅಂತೇಳಿ ಘೋಷಣೆಯನ್ನು ಮಾಡಿಲ್ಲ. ಭಾರತ ಸಂವಿಧಾನದ 25ನೇ ವಿಧಿಯಿಂದ 28ನೇ ವಿಧಿಯವರೆಗೆ ಹಾಗೂ 14, 15 ವಿಧಿಗಳಲ್ಲಿ ನಾವು ದೇಶದಲ್ಲಿ ನಾವು ಜಾತ್ಯತೀತತೆಯನ್ನು ನಾವು ಹೇಳ್ತೀವಿ. ಸೊ ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮಗಳು ಕೂಡ ಒಂದೇ ಅನ್ನೋ ಮನೋಭಾವನೆಯನ್ನು ನಾವು ಜಾತ್ಯತೀತತೆ ಅನ್ನೋದನ್ನು ನಾವು ಕರೀಬೋದು. ಸೊ ಅಂತಹ ಸಹೋದರ ಮನೋಭಾವನೆಯನ್ನು ನಾವು ವೃದ್ಧಿಸ್ಕೊಬೇಕಾಗತ್ತೆ, ಬೆಳೆಸಬೇಕಾಗತ್ತೆ. ಸೊ ಮಹಿಳೆಯರಿಗೆ ಭಂಗ ತರುವಂಥ ಆಚರಣೆಗಳಿಂದವೇ ಅವುಗಳನ್ನು ನಾವೆಲ್ಲರೂ ಕೂಡ ತ್ಯಜಿಸಬೇಕಾಗತ್ತೆ. ಮಹಿಳೆಯರಿಗೆ ಗೌರವವನ್ನು ತೋರಿಸ್ಬೇಕಾಗತ್ತೆ. ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮಹಿಳೆಯರ ಸಂಬಂಧಿಸಿದಂತೆ ಅಗೌರವವನ್ನು ತೋರಿಸುವಂಥ ಒಂದು ಪ್ರಸಂಗಗಳಿದ್ದಾವೆ. ಸೊ ಮಹಿಳೆ ಯಾವತ್ತೂ ಕೂಡ ದೇಶದ ಅಭಿವೃದ್ಧಿಯಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದರೆ ಹೊರತು ಮಹಿಳೆ ದೇಶದ ಒಂದು ಬೆಳವಣಿಗೆಗೆ ಸದಾಕಾಲ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಅಂಥವರ ಒಂದು ಇದಕ್ಕೆ ಎಲ್ಲರೂ ಕೂಡ ಗೌರವವನ್ನು ತೋರಿಸ್ಬೇಕಾಗತ್ತೆ. ಇಲ್ಲಿ ಮಾನವ ಒಂದೇ ಒಂದು ಮನೋಭಾವನೆಯನ್ನು ಹೊಂದಿರೋದ್ರಿಂದ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಮನೋಭಾವನೆ ಬರಬೇಕಾಗತ್ತೆ. ಸೊ ಅದನ್ನು ನಾವು ಮಹಿಳೆಯರನ್ನು ಗೌರವದಿಂದ ಕಾಣುವಂಥದ್ದಾಗಿದೆ. ಸೊ ಯಾವ ದೇಶ ಮಹಿಳೆಯರಿಗೆ ಗೌರವವನ್ನು ತೋರಿಸುತ್ತದೋ ಆ ದೇಶ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಸೊ ಹಾಗಾಗಿ ಭಾರತದಲ್ಲೂ ಕೂಡ ಮಹಿಳೆಯರಿಗೆ ಗೌರವವನ್ನು ತೋರಿಸುವಂಥ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿದೆ, ಇನ್ನೂ ಆಗಬೇಕಾಗಿದೆ. ಸೊ ಸಾಕಷ್ಟು ಗೌರವ ತೋರಿಸ್ತಿದ್ದೀವಿ. ಸೊ ಇನ್ನೂ ಒಂದಷ್ಟು ಮಹಿಳೆಯರಿಗೆ ಗೌರವ ತೋರಿಸುವಂಥ ಒಂದು ಮನೋಭಾವನೆಗಳು ಬರಬೇಕಾಗತ್ತೆ. ಸೊ ಪುರುಷರ ಮನೋಭಾವನೆಗಳು ಬದಲಾವಣೆ ಆಗಬೇಕು, ಮಹಿಳೆಯರ ಬಗ್ಗೆ ಇರುವಂಥ ಮನೋಭಾವನೆಗಳು ಬದಲಾವಣೆ ಆಗಬೇಕಾಗತ್ತೆ. ಸೊ ಅದನ್ನು ನಾವು 5ನೇ ಪ್ರಮುಖವಾದಂಥ ಮೂಲಭೂತ ಕರ್ತವ್ಯ ಅಂತ ನಾವು ಕರಿತೀವಿ. ಸೊ ಮತ್ತೊಂದು ಕರ್ತವ್ಯ, ರಾಷ್ಟ್ರದ ಅತ್ಯುನ್ನತ ಸಂಸ್ಕೃತಿಯನ್ನು ನಾವು ಕಾಪಾಡಬೇಕಾಗತ್ತೆ ಮತ್ತು ಸಂಪದ್ಭರಿತ ಪರಂಪರೆಯನ್ನು ನಾವು ಕಾಪಾಡಬೇಕಾಗತ್ತೆ. ಸೊ ಭಾರತದ ಇತಿಹಾಸದಲ್ಲಿ ಜಾನಪದ ಅನ್ನೋದು ಒಂದು ಶ್ರೇಷ್ಠವಾದ ಸಂಸ್ಕೃತಿ. ಆ ಜನಪದ ಅನ್ನುವ ಸಂಸ್ಕೃತಿಯನ್ನು ನಾವು ಬೆಳೆಸಿದಾಗ ಅದು ನಾವು ದೇಶಕ್ಕೆ ಕೊಡುವಂಥ ಒಂದು ಕೊಡುಗೆ ಅಥವಾ ಕರ್ತವ್ಯ ಅಂತ ಕೂಡ ಕರೀಬೋದು. ಸೊ ಕೇವಲ ಜನಪದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಭಾರತದ ಪ್ರತಿಯೊಂದು ಭಾಗದಲ್ಲೂ ಕೂಡ ತನ್ನದೇ ಆದ ಸಂಸ್ಕೃತಿ ಇದೆ. ಸೊ ತನ್ನದೇ ಆದ ಸಂಸ್ಕೃತಿಯನ್ನು ಬೆಳೆಸಬೇಕಾಗತ್ತೆ. ಸೊ ಕಥಕಳಿ ಆಗಿರ್ಬೋದು, ಭರತನಾಟ್ಯಂ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು, ಒಡಿಸ್ಸಾದಲ್ಲಿರುವಂಥ ಬೇರೆ ಬೇರೆ ಒಂದು ಸಂಸ್ಕೃತಿ ಏನಿದೆ ಆ ಎಲ್ಲ ಸಂಸ್ಕೃತಿಯನ್ನು ಕೂಡ ನಾವು ಬೆಳೆಸಬೇಕಾಗತ್ತೆ. ಜೊತೆಗೆ ತಬಲ, ಭರತನಾಟ್ಯಮ್ಮು, ಆಮೇಲೆ ಇನ್ನೂ ಬಹಳ ಮುಖ್ಯವಾಗಿ ಮಡಿಕೆ ಹೊಡೆಯುವಂಥದ್ದು, ಇವೆಲ್ಲವೂ ಕೂಡ ಭಾರತದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಬೇಕಾಗತ್ತೆ. ಅದಕ್ಕಾಗಿಯೇ ಬೇರೆ ಬೇರೆ ಸಂದರ್ಭದಲ್ಲಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಎತ್ನಿಕ್ ಡೇ ಅಂತೇಳಿ ಮಾಡಿ ಅದರ ಒಂದು ಸಂಸ್ಕೃತಿಯನ್ನು ಬೆಂಬಲಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ದೇಶಿ ಹಬ್ಬಗಳನ್ನು ಮಾಡ್ತಾರೆ, ಅದನ್ನು ನಾವು ಒಂದು ಸಂಸ್ಕೃತಿ ಅಂತ ಕರಿತೀವಿ. ಸೊ ಯುಗಾದಿ ಹಬ್ಬದ ಸಂದರ್ಭದಲ್ಲಿ, ಮಕರ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಇಂಥ ಸಂಸ್ಕೃತಿಯನ್ನು ಪ್ರದರ್ಶನ ಮಾಡುವಂಥ ಒಂದು ಅವಕಾಶಗಳಿದ್ದಾವೆ. ಆಮೇಲೆ ದೇಶದ ಸಂಪದ್ಭರಿತ ಪರಂಪರೆ, ನಮ್ಮ ದೇಶದ ಒಂದು ಪರಂಪರೆ ಅತ್ಯುನ್ನತವಾದ ಒಂದು ಪರಂಪರೆಯಾಗಿದೆ. ಸೊ ಅನೇಕ ದೇವಾಲಯಗಳಲ್ಲಿ, ಆಮೇಲೆ ಅನೇಕ ಮಸೀದಿಗಳಲ್ಲಿ ಈ ಥರದ ಒಂದು ಪರಂಪರೆಯನ್ನು ನಾವು ಕಾಣ್ಬೋದು. ಹಂಪಿ ದೇವಸ್ಥಾನ ಆಗಿರ್ಬೋದು ಅಥವಾ ಹಂಪಿ ಸ್ಥಳ ಆಗಿರ್ಬೋದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬೇಲೂರು, ಹಳೇಬೀಡು, ಇವೆಲ್ಲ ಕೂಡ ನಮ್ಮ ಸಂಸ್ಕೃತಿಯನ್ನು ಪರಂಪರೆಯನ್ನು ಬೆಳೆಸುವಂಥದ್ದು. ಆಮೇಲೆ ಅದ್ರ ಜೊತೆಗೆ ತಾಜ್ ಮಹಲ್ ಆಗಿರ್ಬೋದು, ಆಮೇಲೆ ಕುತುಬ್ ಮಿನಾರ್, ಇವೆಲ್ಲ ಕೂಡ ನಮ್ಮ ಪರಂಪರೆಯನ್ನು ಬೆಳೆಸಿದ್ದಾವೆ. ಅಂಥ ಪರಂಪರೆಗೆ ನಾವು ಗೌರವವನ್ನು ತೋರಿಸ್ಬೇಕಾಗಿದೆ. ಸೊ ಅಂಥ ಗೌರವಕ್ಕೆ ನಾವು ಬೆಲೆಯನ್ನು ಕೊಟ್ಟಾಗ ಅದನ್ನೇ ನಾವು ದೇಶಕ್ಕೆ ನಾವು ಸಲ್ಲಿಸುವಂಥ ಒಂದು ಸೇವೆ ಅಥವಾ ಕರ್ತವ್ಯ ಅಂತ ಕೂಡ ಆಗುತ್ತೆ. ಅಂಥ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ. ಉಳಿಸ್ಬೇಕಾದ್ರೆ ನಾವು ನೀವೆಲ್ಲರೂ ಕೂಡ ಕರ್ತವ್ಯವನ್ನು ಪರಿಪಾಲನೆ ಮಾಡಬೇಕಾಗತ್ತೆ. 7ನೇ ಕರ್ತವ್ಯ, ನದಿ, ಅರಣ್ಯ, ಸರೋವರ, ವನ್ಯ ಮೃಗಗಳು ಮತ್ತು ಪರಿಸರವನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯವಾದುದು. ಸೊ ಮಾನವ ಜೀವಿ ಅಥವಾ ಪ್ರಾಣಿ ಸಂಕುಲ ಒಂದು ಶಾಂತಿಯಿಂದ ಮತ್ತು ನೆಮ್ಮದಿಯಿಂದ ಜೀವನವನ್ನು ಮಾಡಬೇಕಾದ್ರೆ ಪರಿಸರ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ನಾವು ಎಷ್ಟು ಕಾಡನ್ನು ಅಥವಾ ಪರಿಸರವನ್ನು ಅಥವಾ ಗಿಡ ಮರಗಳನ್ನು ಬೆಳೆಸ್ತೀವೋ ಅಷ್ಟು ಕೂಡ ಮಾನವ ಸಂಕುಲಕ್ಕೆ ಒಳಿತಾಗತ್ತೆ. ಸೊ ಯಾವ ಪ್ರಾಣಿಗಳು ಇದ್ದಾವೆ ಆ ಎಲ್ಲ ಪ್ರಾಣಿಗಳು ಕೂಡ ನಮ್ಮಂತೆ ಬದುಕುವಂಥ ಅವಕಾಶವನ್ನು ಕೊಡಬೇಕು. ಅಂತ ಬದುಕುವಂಥ ಅವಕಾಶವನ್ನು ಕೊಟ್ಟಾಗ ಅದನ್ನು ನಾವು ನಿಜವಾದ ಮಾನವೀಯತೆ ಅಂತ ಕರಿತೀವಿ. ಆ ಮಾನವೀಯತೆ ನಮ್ಮಲ್ಲಿದ್ದಾಗ ಅದನ್ನು ನಾವು ಉಳಿಸಿ ಬೆಳೆಸುವಂಥ ಒಂದು ಅವಕಾಶಗಳನ್ನು ನಾವೇ ಒದಗಿಸ್ಕೊಡ್ಬೇಕಾಗತ್ತೆ ಅಥವಾ ನಾವೇ ಅವಕಾಶವನ್ನು ತಗೊಬೇಕಾಗತ್ತೆ. ಹಾಗಾಗಿ ಭಾರತದಾದ್ಯಂತ ಅನೇಕ ನದಿ ಇದ್ದಾವೆ ಮತ್ತು ಅರಣ್ಯ ಇದ್ದಾವೆ, ಆಮೇಲೆ ಸರೋವರಗಳಿದ್ದಾವೆ. ಇಂಥ ನದಿಯ, ಅರಣ್ಯ, ಸರೋವರ, ಸೊ ಇಂಥವುಗಳಿಗೆ ನಾವು ಅಡಚಣೆಯನ್ನು ಉಂಟು ಮಾಡದೇ ಇರೋಂಥ ಕೆಲಸವನ್ನು ಮಾಡಬೇಕಾಗತ್ತೆ. ನದಿಗಳಿಗೆ ಸತ್ತ ಹೆಣಗಳನ್ನು ಎಸೆಯುವಂಥದ್ದು,
ಆಮೇಲೆ ನದಿಗಳಿಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಎಸೆಯುವಂಥದ್ದು ಅಥವಾ ಬೇರೆ ಬೇರೆ ಏನು ಕಲ್ಲುಗಳನ್ನು ಎಸೆಯುವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಸೊ ನದಿ ಕಲುಷಿತ ಆಗುತ್ತೆ. ನದಿ ಕಲುಷಿತ ಆದಾಗ ಅದು ಅಗೈನ್ ಯಾರ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತಂದರೆ, ಅಥವಾ ಯಾರಿಗೆ ಅಡಚಣೆ ಆಗುತ್ತೆ ಅಂದರೆ ಮಾನವ ಸಂಕುಲಕ್ಕೆ ಅಡಚಣೆ ಆಗುತ್ತೆ. ಸೊ ಹಾಗಾಗಿ ಅಂಥ ಒಂದು ನದಿಗಳನ್ನು ಮತ್ತು ಅರಣ್ಯವನ್ನು ಕೂಡ ನಾವು ಕಾಪಾಡಬೇಕಾಗುತ್ತೆ. ಅರಣ್ಯವನ್ನು ರಕ್ಷಿಸಬೇಕಾಗುತ್ತೆ. ಹೆಚ್ಚು ಹೆಚ್ಚು ಅರಣ್ಯವನ್ನು ಬೆಳೆಸಬೇಕಾಗುತ್ತೆ. ಸೊ ಎಷ್ಟು ಅರಣ್ಯ ಇರ್ತದೋ ಅಷ್ಟು ಕೂಡ ನಮ್ಮ ಒಂದು ಅಭಿವೃದ್ಧಿಗೆ ಸಹಕಾರ ಆಗುತ್ತೆ. ಅರಣ್ಯಗಳಿಗೆ ಏನು ಬೇಸಿಗೆ ಕಾಲದ ಸಂದರ್ಭದಲ್ಲಿ ಬೆಂಕಿಯನ್ನು ಇಡುವಂಥದ್ದು, ಮರಗಳಿಗೆ ಬೆಂಕಿಯನ್ನು ನೀಡುವಂಥದ್ದು, ಸೊ ಈ ಥರದ ಕೆಲಸವನ್ನು ಮಾಡಬಾರ್ದು. ಯಾಕಂದರೆ ಅಲ್ಲಿ ಏನು ವನ್ಯ ಮೃಗಗಳು ಕೂಡ ಇರ್ತವೆ. ಸೊ ನಾವು ಹೇಗೆ ಬದುಕಲಿಕ್ಕೆ ಅವಕಾಶ ಈ ಪ್ರಕೃತಿ ನಮಗೆ ಕೊಟ್ಟಿದೆಯೋ ಅದೇ ರೀತಿಯಾಗಿ ಪ್ರಾಣಿಗಳು ಕೂಡ ಬದುಕಲಿಕ್ಕೆ ನಾವು ಅವಕಾಶವನ್ನು ಕೊಡಬೇಕು. ಸೊ ಅವಕಾಶವನ್ನು ಕೊಡೋದನ್ನೇ ನಾವು ಮಾನವೀಯತೆ ಅಂತ ನಾವು ಕರಿತೀವಿ. ಸೊ ಇಡೀ ವಿಶ್ವ ಕೇವಲ ಮಾನವನಿಗೋಸ್ಕರ ಅಲ್ಲ. ಸೊ ಮಾನವನ ಸೊತ್ತಲ್ಲ ಇಡೀ ಒಂದು ಪ್ರಪಂಚ. ಸೊ ಪ್ರಾಣಿಗಳ ಸೊತ್ತು ಕೂಡ ಆಗಿದ್ದಾವೆ. ಪ್ರಾಣಿಗಳು ಕೂಡ ಬದುಕಲಿಕ್ಕೆ ಅವಕಾಶವನ್ನು ಕೊಡಬೇಕಾಗತ್ತೆ. ಸೊ ಪ್ರಾಣಿಗಳಿಗೆ ಹಿಂಸೆಯನ್ನು ಕೊಡುವಂಥದ್ದು, ಪ್ರಾಣಿಗಳನ್ನು ಸಾಯಿಸುವಂಥದ್ದು, ಇವೆಲ್ಲೂ ಕೂಡ ಏನು ಒಳ್ಳೆ ಒಂದು ನೈತಿಕತೆ ಅಲ್ಲ. ಅಂಥ ನೈತಿಕತೆಗಳು ಇದ್ದಾಗ ದೇಶಕ್ಕೆ ಒಂದು ಅಪಾಯದ ಒಂದು ಸ್ಥಿತಿ ಬರ್ತದೆ. ಸೊ ಹೆಚ್ಚು ಹೆಚ್ಚು ಮರಗಳು ಬೆಳೆಸ್ದಂಗೆಲ್ಲ ಸಹಜವಾಗಿ ಪರಿಸರ ಅನ್ನೋದು ಮತ್ತಷ್ಟು ಉತ್ತಮ ಆಗುತ್ತೆ. ಪರಿಸರ ಉತ್ತಮ ಆದಾಗೆಲ್ಲ ಸೊ ಮಾನವನಿಗೆ ಒಳ್ಳೆ ಆಮ್ಲಜನಕ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಮರಗಳನ್ನು ಕಡಿದಾರಾಗಿ ನಾವು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಹಾಗಾಗಿ ಅನೇಕ ಪರಿಸರವಾದಿಗಳು, ಪರಿಸರ ಸಂಘಟನೆಗಳು ಈ ನದಿ, ಅರಣ್ಯ, ಸರೋವರ, ವನ್ಯಮೃಗ ಮತ್ತು ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾವೆ. ಅಂಥ ಒಂದು ಸಂಸ್ಥೆಗಳಲ್ಲಿ ನೀವೆಲ್ಲರೂ ಕೂಡ ಸೇರ್ಪಡೆಯಾಗಿ ಪರಿಸರವನ್ನು ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥ ಕರ್ತವ್ಯ. ಮತ್ತೊಂದು ಕರ್ತವ್ಯ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಬೇಕಾಗುತ್ತೆ. ಜೊತೆಗೆ ಮಾನವೀಯ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಸೊ ವೈಜ್ಞಾನಿಕ ಮನೋಭಾವನೆ ಅಂತಂದಾಗ ಒಂದು ಅಂಧ ಶ್ರದ್ಧೆ ಅನ್ನೋದೇನಿದೆ ಅಥವಾ ಅಂಧಾಭಿಮಾನ ಅಂತ ಏನಿದೆ, ಆ ಅಂಧಾಭಿಮಾನ ಅನ್ನೋದನ್ನು ದೂರ ಮಾಡಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಬೇಕಾಗತ್ತೆ. ಮೂಢನಂಬಿಕೆಗಳನ್ನು ನಾವು ದೂರ ಇಡಬೇಕಾಗತ್ತೆ. ಸೊ ಎಲ್ಲಿವರೆಗೆ ನಾವು ಮೂಢನಂಬಿಕೆಗಳನ್ನು ಇಟ್ಕೊಂಡು ನಾವು ಜೀವನವನ್ನು ಮಾಡ್ತೀವೋ ಅಲ್ಲಿವರೆಗೆ ನಮಗೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಹಾಗಾಗಿ ವೈಜ್ಞಾನಿಕ ಮನೋಭಾವನೆ ಇರಬೇಕಾಗತ್ತೆ. ಸೊ ವೈಜ್ಞಾನಿಕ ಮನೋಭಾವನೆ ಅಂತಂದಾಗ ನಮ್ಮ ಒಂದು ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ ಒಂದು ವೈಜ್ಞಾನಿಕ ಚಿಂತನೆ ಬರಬೇಕು. ಆ ವೈಜ್ಞಾನಿಕ ಚಿಂತನೆ ಬಂದಾಗ ಮಾತ್ರ ನಾವು ಮತ್ತಷ್ಟು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಮಾನವೀಯ ಗುಣಗಳಿರಬೇಕಾಗುತ್ತೆ. ಮಾನವೀಯ ಗುಣಗಳನ್ನು ಯಾರು ಹೊಂದಿರ್ತಾರೋ ಅಂಥ ದೇಶ ಒಂದು ಸಂಪದ್ಭರಿತ ದೇಶ ಅಂತ ಕರಿಬೋದು. ಮಾನವೀಯ ಗುಣಗಳಂದರೆ ನೈತಿಕ ಗುಣಗಳು. ಸೊ ಹೇಗೆ ಮಾನವೀಯ ಗುಣಗಳನ್ನು ನಾವು ಪ್ರದರ್ಶನ ಮಾಡುವಂಥದ್ದು, ಯಾರಾದರೂ ಅಪಾಯದ ಸ್ಥಿತಿಯಲ್ಲಿದ್ದಾಗ ಅಂಥವರಿಗೆ ರಕ್ಷಣೆಯನ್ನು ಮಾಡುವಂಥದ್ದು, ಅಪಾಯದ ಒಂದು ಸಂದರ್ಭ ಬರುತ್ತೆ ಅಂತ ಕಂಡು ಬಂದಾಗ ಅಂಥ ಅಪಾಯದ ಒಂದು ಸಂದರ್ಭವನ್ನು ಇಡೀ ದೇಶದ ಜನರಿಗೆ ಬಿತ್ತರಿಸೋದು, ಅಥವಾ ಅಪಾಯದ ಸಂದರ್ಭದಲ್ಲಿದ್ದಾಗ ಅಂಥವ್ರಿಗೆ ಕಾಪಾಡುವಂಥದ್ದು, ಅದನ್ನು ನಾವು ಒಂದು ಮಾನವೀಯ ಗುಣ ಅಂತ ನಾವು ಕರಿತೀವಿ. ಅಥವಾ ಯಾರಾದರೂ ವ್ಯಕ್ತಿಗೆ ಅಪಘಾತ ಆಗಿದ್ದಾಗ ಅಪಘಾತ ಆದಂಥ ವ್ಯಕ್ತಿಗೆ ಆತನನ್ನು ತಗೊಂಡೋಗಿ ಹಾಸ್ಪಿಟಲಲ್ಲಿ ಸೇರಿಸುವಂಥದ್ದು, ಆತನಿಗೆ ಚಿಕಿತ್ಸೆಯನ್ನು ಕೊಡುವಂಥ ಒಂದು ಅವಕಾಶವನ್ನು ಒದಗಿಸುವಂಥದ್ದು, ಅದನ್ನು ಮಾನವೀಯ ಗುಣ ಅಂತ ಕರಿತೀವಿ. ಹಿರಿಯರಿಗೆ ಗೌರವವನ್ನು ತೋರಿಸುವಂಥದ್ದು, ಆಮೇಲೆ ಕಿರಿಯರನ್ನು ಅಭಿವೃದ್ಧಿ ಮಾಡೋಂಥ ಅಥವಾ ಒಬ್ಬ ಸತ್ಪ್ರಜೆಯಾಗಿ ಮಾಡೋಂಥ ಒಂದು ಅವಕಾಶವನ್ನು ಒದಗಿಸ್ಕೊಡುವಂಥದ್ದು, ಆಮೇಲೆ ಶಿಕ್ಷಣ ಇಲ್ಲದವರಿಗೆ ಶಿಕ್ಷಣವನ್ನು ಕಲಿಸ್ಕೊಡುವಂಥದ್ದು, ಇದನ್ನು ನಾವು ಮಾನವೀಯ ಗುಣ ಅಂತ ಕರಿತೀವಿ. ಈ ಮಾನವೀಯ ಗುಣಗಳನ್ನು ಬೆಳೆಸ್ಕೊಂಡಾಗ ಸಹಜವಾಗಿ ನಾವು ಅಭಿವೃದ್ಧಿಯನ್ನು ದೇಶದ ಕರ್ತವ್ಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. 9ನೇ ಕರ್ತವ್ಯ, ಹಿಂಸಾಚಾರವನ್ನು ತ್ಯಜಿಸಿ ಸಾರ್ವಜನಿಕ ಆಸ್ತಿಯನ್ನು ಸುರಕ್ಷಿತವಾಗಿ ಕಾಪಾಡಬೇಕಾಗತ್ತೆ. ಸೊ ಹಿಂಸಾಚಾರ ಅಂತಂದಾಗ ಹಿಂಸೆ ಯಾವುದು ಕೂಡ ನಮಗೆ ಉಪಯೋಗವನ್ನು ತರೋದಿಲ್ಲ, ಅಥವಾ ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡುವಂಥದ್ದು, ಬೇರೊಬ್ಬ ನಾಗರಿಕನಿಗೆ ಅಡಚಣೆಯನ್ನು ಉಂಟು ಮಾಡುವಂಥದ್ದು, ಮತ್ತೊಬ್ಬರ ಒಂದು ಜೀವನಕ್ಕೆ ಅಪಾಯವನ್ನು ತರುವಂಥದ್ದು ಇದೆಯಲ್ಲ, ಅದನ್ನು ಅಂದರೆ ಕೊಲೆ, ಸುಲಿಗೆ, ಅತ್ಯಾಚಾರ, ಸೊ ಇವುಗಳು ಮಾನವ ಒಂದು ಘನತೆಗೆ ಅಗೌರವವನ್ನು ತಂದಂಗಾಗುತ್ತೆ. ಹಾಗಾಗಿ ಹಿಂಸಾಚಾರವನ್ನು ತ್ಯಜಿಸಬೇಕಾಗತ್ತೆ. ಸರ್ಕಾರದ ಸ್ವಾಮ್ಯಕ್ಕೆ ಒಳಪಡುವಂಥ ಎಲ್ಲ ಸಾರ್ವಜನಿಕ ಆಸ್ತಿಗಳನ್ನು ರಕ್ಷಣೆ ಮಾಡೋದು ನಿಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಸರ್ಕಾರದ ಆಸ್ತಿ ಅಂತಂದಾಗ ಸರ್ಕಾರದ ಕಟ್ಟಡಗಳು, ಸರ್ಕಾರಿ ಸ್ವಾಮ್ಯಕ್ಕೆ ಒಳಗಾಗಿರೋಂಥ ಯಾವುದೇ ಸ್ಥಳಗಳಾಗಿದ್ರೂ ಕೂಡ ಅದನ್ನು ಸಾರ್ವಜನಿಕ ಆಸ್ತಿ ಅಂತ ಕರಿತೀವಿ. ಆಮೇಲೆ ಸರ್ಕಾರದ ಒಂದು ವಾಹನ, ಈ ರೀತಿಯಾಗಿ ಸರ್ಕಾರದ ಆಸ್ತಿಯನ್ನು ನೀವೆಲ್ಲರೂ ಕೂಡ ಸುರಕ್ಷಿತವಾಗಿಡಬೇಕಾಗತ್ತೆ. ಅದಕ್ಕೆ ತೊಂದರೆ ಆಗದ ರೀತಿಯಾಗಿ ನಾವು ಜೀವನವನ್ನು ಮಾಡಬೇಕಾಗತ್ತೆ. ಇವನ್ನು ರಸ್ತೆ ಕೂಡ ಸರ್ಕಾರದ ಒಂದು ಸ್ವಾಮ್ಯಕ್ಕೆ ಒಳಪಟ್ಟಿರೋದ್ರಿಂದ ರಸ್ತೆಗಳ ಒಂದು ಬದಿಯಲ್ಲಿ ಹಾಕಿರುವಂಥ ಸ್ಟ್ರೀಟ್ ಲೈಟ್ಸ್ ಏನಿದೆ ಅಥವಾ ಬೀದಿ ದೀಪಗಳಿದ್ದಾವೆ,
ಅವುಗಳು ಕೂಡ ನಾವು ಯಾವುದೇ ರೀತಿಯಾದ ಹಾನಿಯನ್ನು ಉಂಟು ಮಾಡಬಾರ್ದು. ಸೊ ಆ ರೀತಿಯಾದ ಆಸ್ತಿಗೆ ಹಾನಿಯನ್ನು ಉಂಟು ಮಾಡಿದ್ದಾದರೆ ಅದು ಸರ್ಕಾರ ಕೈಗೊಳ್ಳುವಂಥ ಒಂದು ಕಾಯ್ದೆಗೆ ಅನುಗುಣವಾಗಿ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡೋದು ಕೂಡ ನಮ್ಮ ನಿಮ್ಮ ಎಲ್ಲರ ಕರ್ತವ್ಯ ಆಗಿದೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಮುಷ್ಕರದ ನೆಪದಲ್ಲಿ ಸಾರ್ವಜನಿಕ ಆಸ್ತಿಗೆ ನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿರ್ತವೆ. ಸೊ ಅಂಥ ನಷ್ಟ ಉಂಟು ಮಾಡಿದಾಗ ಯಾರು ಆ ಒಂದು ನಷ್ಟವನ್ನು ಉಂಟು ಮಾಡ್ತಾರೋ ಆ ನಷ್ಟ ಪರಿಹಾರವನ್ನು ರಾಜ್ಯ ಕೈಗೊಳ್ಳುವಂಥ ಒಂದು ಕಾನೂನುಗಳನ್ನು ಜಾರಿಗೆ ತರಬೇಕು. ಸೊ ಕೆಲವೊಂದು ರಾಜ್ಯಗಳಲ್ಲಿ ಅದನ್ನು ಜಾರಿಗೆ ತಂದಿದ್ದಾರೆ. ಸೊ ಮುಷ್ಕರ ಅಂತಂದಾಗ ಶಾಂತಿಯುತವಾಗಿ ನಡೀಬೇಕೇ ಹೊರತು ಸಾರ್ವಜನಿಕ ಆಸ್ತಿಗೆ ಸಾರ್ವಜನಿಕ ಆಸ್ತಿಯನ್ನು ನಾಶ ಮಾಡುವಂಥ ಕೆಲಸ ಕಾರ್ಯವನ್ನು ಯಾರೂ ಕೂಡ ಮಾಡಬಾರ್ದು. ಸೊ ಎಲ್ಲ ಒಂದು ವಿಭಾಗದಲ್ಲೂ ಕೂಡ ಸಾರ್ವಜನಿಕ ಆಸ್ತಿಯನ್ನು ಸಂರಕ್ಷಣೆ ಮಾಡೋದು ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಆ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಅಂದರೆ ಹಿಂಸೆಯನ್ನು ತಿಳಿಸುವಂಥದ್ದು ಮತ್ತು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವಂಥದ್ದು ಬಹಳ ಮುಖ್ಯವಾಗಿದೆ. 10ನೇ ಕರ್ತವ್ಯ ಎಲ್ಲ ವೈಯಕ್ತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಲ್ಲಿ ಪ್ರಾವೀಣ್ಯತೆಯನ್ನು ತೋರಿಸಿ ಉನ್ನತ ಮಟ್ಟದ ಸಾಧನೆಗೆ ಎಲ್ಲರೂ ಕೂಡ ಶ್ರಮಿಸಬೇಕಾಗತ್ತೆ. ಅಂದರೆ ಇಲ್ಲಿ ಕ್ರೀಡೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಥವಾ ಇತರೆ ಬೇರೆ ಬೇರೆ ಚಟುವಟಿಕೆಗಳಾಗಿರ್ಬೋದು, ಎಲ್ಲ ಚಟುವಟಿಕೆಗಳು ಕೂಡ ತಮ್ಮ ಒಂದು ಪ್ರಾವೀಣ್ಯತೆಯನ್ನು ತೋರಿಸ್ಬೇಕಾಗತ್ತೆ. ಪ್ರಾವೀಣ್ಯತೆ ಅಂತಂದಾಗ ತಮ್ಮ ಒಂದು ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯವನ್ನು ತೋರಿಸ್ಬೇಕಾಗತ್ತೆ. ಕ್ರಿಕೆಟ್ ಆಗಿರ್ಬೋದು ಅಥವಾ ಹಾಕಿ ಆಗಿರ್ಬೋದು, ಇನ್ನು ಬೇರೆ ಬೇರೆ ಅಥ್ಲೆಟಿಕ್ಸ್ ಆಗಿರ್ಬೋದು. ಸೊ ಎಲ್ಲ ಒಂದು ಕ್ರೀಡಾ ಒಂದು ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಅವಕಾಶಗಳಿದ್ದಾವೆ. ಕೇವಲ ಯುವಕರಂತ ಮಾತ್ರ ಅಲ್ಲ, ಯಾವುದೇ ವಯೋಮಾನದವರಾದರೂ ಕೂಡ ಈ ಥರ ಒಂದು ವೈಯಕ್ತಿಕ ಹಾಗೂ ಸಾಮಾಜಿಕ ಚಟುವಟಿಕೆಯಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಇವನ್ ಶಾಲಾ ಮತ್ತು ಕಾಲೇಜು ಮಟ್ಟದಲ್ಲೇ ಬೇರೆ ಬೇರೆ ಒಂದು ಆಯೋಜನೆಯನ್ನು ಮಾಡಿ, ಕಾರ್ಯಕ್ರಮಗಳನ್ನು ಆಯೋಜನೆಯ ಮೂಲಕ ವಿದ್ಯಾರ್ಥಿಗಳು ತಮ್ಮ ಏನೋ ಒಂದು ಪ್ರಾವೀಣ್ಯತೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆ ಎಲ್ಲ ಅವಕಾಶಗಳನ್ನ ಪ್ರತಿಯೊಂದು ಶಾಲೆ ಮತ್ತು ಕಾಲೇಜುಗಳು ಕೂಡ ಮಾಡ್ತವೆ. ಅಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾದ ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ಬೇಕಾಗತ್ತೆ. ಉದಾಹರಣೆಗೆ ವಿಜ್ಞಾನದ ಒಂದು ಇದು ನಡೆದಾಗ, ಕಾರ್ಯಕ್ರಮ ನಡೆದಾಗ ವಿಜ್ಞಾನದ ಒಂದು ಎಕ್ಸಿಬಿಷನಲ್ಲಿ ಬೇರೆ ಬೇರೆ ಒಂದು ವೈಜ್ಞಾನಿಕ ಸಾಧನಗಳನ್ನು ಬಳಸಿಕೊಂಡು ಯಾವ ರೀತಿಯಾದ ಒಂದು ಸಮಾಜದ ಅಭಿವೃದ್ಧಿಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ಬೋದು. ಸೊ ಈ ರೀತಿಯಾಗಿ ಪ್ರಾವೀಣ್ಯತೆಯನ್ನು ಬೆಳೀಲಿಕ್ಕೆ ಅವಕಾಶಗಳಿದ್ದಾವೆ. ಯೋಗ ಆಗಿರ್ಬೋದು ಅಥವಾ ಇನ್ನೂ ಬೇರೆ ಬೇರೆ ರೀತಿಯಾದ ಈ ಥರದ ಒಂದು ವೈಯಕ್ತಿಕ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ರಾಜ್ಯ ತನ್ನ ಪ್ರಜೆಗಳಿಗೆ, ಅಂದರೆ ಭಾರತ ತನ್ನ ನಾಗರಿಕರಿಗೆ ಯಾವುದೇ ರೀತಿಯಾಗಿ ಕೂಡ ತೊಂದರೆಯನ್ನು ಕೊಡೋದಿಲ್ಲ. ಆದರೆ ಸೊ ನಾವು ಏನು ಮಾಡಬೇಕಾಗುತ್ತೆ, ವೈಯಕ್ತಿಕ ಸಾಧನೆಯನ್ನು ಮಾಡಬೇಕಾಗತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ನಾವು ಪ್ರಾವೀಣ್ಯತೆಯನ್ನು ತೋರಿಸ್ಬೇಕಾಗತ್ತೆ. ಸಾಮಾಜಿಕ ಚಟುವಟಿಕೆಗಳಂದಾಗ ಸಹೋದರ ಮನೋಭಾವನೆ ಹೊಂದಿರುವಂಥದ್ದು, ಅನುಕಂಪವನ್ನು ಹೊಂದಿರುವಂಥದ್ದು, ಮಹಿಳೆಯರಿಗೆ ಗೌರವವನ್ನು ತೋರಿಸುವಂಥದ್ದು, ಕಿರಿಯರ ಅಭಿವೃದ್ಧಿಗೆ ಶ್ರಮಿಸುವಂಥದ್ದು, ಹಿರಿಯ ನಾಗರಿಕರಿಗೆ ಗೌರವವನ್ನು ತೋರಿಸುವಂಥದ್ದು, ಈ ಥರ ಒಂದು ಸಾಮಾಜಿಕ ಚಟುವಟಿಕೆಯಲ್ಲೂ ಕೂಡ ನೀವೆಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕಾಗತ್ತೆ. ಅಂಥ ಒಂದು ಸಾಧನೆಯನ್ನು ಮಾಡೋದ್ರಲ್ಲಿ ನಾವು ಭಾಳ ಮುಖ್ಯವಾದ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಸೊ ಅದನ್ನು ನಾವು 10ನೇ ಕರ್ತವ್ಯ ಅಂತ ಕರಿಬೋದು. ಕೊನೆಯ ಕರ್ತವ್ಯ ಇದು 2002ರಲ್ಲಿ 86ನೇ ತಿದ್ದುಪಡಿಗೆ ಅನುಗುಣವಾಗಿ ಜಾರಿಗೆ ಬಂದಂಥ ಒಂದು ಕರ್ತವ್ಯ. ಪೋಷಕರು ತಮ್ಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕಲಿಸುವಂಥ ವಾತಾವರಣವನ್ನು 14ನೇ ವರ್ಷದವರೆಗಿನ ಮಕ್ಕಳಿಗೆ ಕಲ್ಪಿಸಿಕೊಡ್ಬೇಕಂತ ಹೇಳುತ್ತೆ. ಸೊ 14 ವರ್ಷದವರೆಗಿನ ಮಕ್ಕಳಿಗೆ ಮಾತ್ರ ಅಲ್ಲ, ಇಲ್ಲಿ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದ 21A ವಿಧಿಗೆ ಅನುಗುಣವಾಗಿ ಜಾರಿಗೆ ಬಂದಿರೋದ್ರಿಂದ ಪ್ರತಿಯೊಬ್ಬ ಭಾರತೀಯ ವಿದ್ಯಾರ್ಥಿಯು ಕೂಡ ತಾನು ಎಷ್ಟು ಉನ್ನತ ಮಟ್ಟಕ್ಕೆ ಓದಲಿಕ್ಕೆ ಅವಕಾಶ ಇದೆಯೋ ಆ ಎಲ್ಲ ಅವಕಾಶವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಒದಗಿಸಿಕೊಟ್ಟಾಗ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಶಿಕ್ಷಣವನ್ನು ಹೆಚ್ಚು ಕಲಿತಾಗೆಲ್ಲ ದೇಶದ ಅಭಿವೃದ್ಧಿಯನ್ನು ಸುಲಭವಾಗಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಶಿಕ್ಷಣ ಕಲಿತಾಗ ನಾಗರಿಕತೆ ಬರ್ತದೆ. ನಾಗರಿಕತೆ ಬಂದಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪ್ರಜೆ ಯಾವ ರೀತಿಯಾಗಿ ಬದುಕಬೇಕು ಅನ್ನೋದನ್ನು ಕಲ್ತ್ಕೊಳ್ತಾನೆ. ಸೊ ಆ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಒಂದು ಶಾಲೆ ಬಿಡೋಂಥ ಒಂದು ವಾತಾವರಣವನ್ನು ನಿಲ್ಲಿಸಬೇಕು. ಸೊ ಶಾಲೆ ಬಿಡೋಂಥ ವಾತಾವರಣ ನಿಲ್ಲಿಸಬೇಕಾದಾಗ ಸೊ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೆ ಅವಕಾಶವನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಸೊ ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ಬೋದು. ಸೊ ಕೊನೆಯದಾಗಿ ನಾವು ಉಪಸಂಹಾರವನ್ನು ಮಾಡೋದಾರೆ, ಸೊ ಕನ್ಕ್ಲೂಡ್ ಮಾಡೋದಾರೆ. ಸೊ ಮೇಲೆ ನಾವೇನು ಮೂಲಭೂತ ಕರ್ತವ್ಯಗಳನ್ನು ಇದುವರೆಗೆ ನಾವು ಚರ್ಚೆ ಮಾಡಿದ್ದೀವಿ, ಅಂದರೆ 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಆ ಎಲ್ಲ ಕರ್ತವ್ಯಗಳಲ್ಲೂ ಕೂಡ ಕೆಲವು ಶಾಸನೀಯ ಗುಣಗಳನ್ನು ಒಳಗೊಂಡಿದ್ದಾವೆ, ಕೆಲವು ನೈತಿಕ ಗುಣಗಳಿದ್ದಾವೆ, ಇನ್ನು ಕೆಲವು ನಿಷೇಧಾತ್ಮಕ ಗುಣಗಳಿದ್ದಾವೆ. ಸೊ ಅದನ್ನು ನಾವು ಆ ಸಂದರ್ಭದಲ್ಲಿ ಕಾಲಕ್ಕೆ ವಿವರಿಸಲಾಗಿದೆ.
ಸೊ ಹಕ್ಕುಗಳಂತೆ ಕರ್ತವ್ಯಗಳು ಕೂಡ ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಕೇವಲ ಹಕ್ಕುಗಳನ್ನು ಪಡೆದು ಅಂದರೆ ರಾಜ್ಯದಿಂದ ಬೆನಿಫಿಟನ್ನು ತಗೊಂಡು ಬೆನಿಫಿಟ್ಸನ್ನು ಉಪಯೋಗ ಮಾಡಿಕೊಂಡು ಕರ್ತವ್ಯವನ್ನು ತೋರಿಸ್ತೇ ಇದ್ರೆ ಅದನ್ನು ನಾವು ಒಬ್ಬ ಸತ್ಪ್ರಜೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಬ್ಬ ಪ್ರಜೆ ಒಬ್ಬ ಸತ್ಪ್ರಜೆ ಅಂತೇಳಿ ಅವನು ಕರ್ಸ್ಕೊಬೇಕಾದ್ರೆ ಅವನು ಕಡ್ಡಾಯವಾಗಿ ಕರ್ತವ್ಯಗಳನ್ನು ಪಾಲಿಸಲೇಬೇಕಾಗತ್ತೆ. ಸೊ ಬರೀ ಸರ್ಕಾರದಿಂದ ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದೇ ಹೊರತು ಸರ್ಕಾರಕ್ಕೆ ಕೊಡುವಂಥ ರಾಜ್ಯಕ್ಕೆ ಕೊಡುವಂಥ ಏನಾದರೂ ಒಂದು ಕೆಲಸ ಕಾರ್ಯವನ್ನು ಮಾಡಬೇಕು. ಅದನ್ನು ನಾವು ಕರ್ತವ್ಯ ಅಂತ ಕರಿತೀವಿ. ಸೊ ನಾಗರಿಕರು ಅಂದರೆ ದೇಶದ ಪ್ರಜೆಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನು ಮಾಡಬೇಕಾಗುತ್ತೆ. ಏನೇನು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದಾವೋ ದೇಶದ ಹಿತದೃಷ್ಟಿಯಿಂದ, ನೈತಿಕ ಮನೋಭಾವನೆಯಿಂದ ಮತ್ತು ಆತ್ಮಸಾಕ್ಷಿಗೆ ಅನುಗುಣವಾಗಿ ತಮ್ಮ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಭಾರತ ಸಂವಿಧಾನ ಒದಗಿಸಿಕೊಂಡಿದೆ. ಸೊ ಕೇವಲ ಹಕ್ಕುಗಳನ್ನು ಪಡ್ಕೊಂಡು ಕರ್ತವ್ಯಗಳನ್ನು ಪಾಲಿಸದೇ ಇರೋದು ಒಳ್ಳೆಯದಲ್ಲ. ಅವನನ್ನು ಒಳ್ಳೆ ನಾಗರಿಕ ಅಂತ ಕೂಡ ಕರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಕ್ಕು ಮತ್ತು ಕರ್ತವ್ಯಗಳು ಬೇರೆ ಬೇರೆ ಅಂತೇಳಿ ಹೇಳಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಸೊ ಅವುಗಳು ಪರಸ್ಪರ ಒಂದಕ್ಕೊಂದು ಅನ್ಯೋನ್ಯತೆಯನ್ನು ಹೊಂದಿದ್ದಾವೆ, ಸಂಬಂಧವನ್ನು ಹೊಂದಿದ್ದಾವೆ. ಹಾಗಾಗಿ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಂದೇ ನಾಣ್ಯದ ಎರಡು ಮುಖಗಳು ಅಂತೇಳಿ ಕರಿತೀವಿ. ಹಕ್ಕು ಮತ್ತು ಕರ್ತವ್ಯಗಳನ್ನು ಪ್ರಾಣಿಯ ಮಿದುಳು ಮತ್ತು ಹೃದಯಕ್ಕೆ ಹೋಲಿಕೆಯನ್ನು ಮಾಡ್ಬೋದು. ಸೊ ಒಂದಕ್ಕೊಂದು ಸಂಬಂಧ ಇದ್ದಾವೆ. ಆ ಸಂಬಂಧವನ್ನು ಹೊಂದಿರೋದ್ರಿಂದ ನಾವು ದೇಶಕ್ಕೆ ಸಲ್ಲಿಸುವಂಥ ಒಂದು ಸೇವೆಯನ್ನು ನಾವು ಕರ್ತವ್ಯ ಅಂತೇಳಿ ಕರೀಬೋದು. ಆ ಕರ್ತವ್ಯ ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಸೊ ಇದುವರೆಗೆ ನಾನು ಒಂದಷ್ಟು ಈ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಫೋಟೋವನ್ನು ಹಾಕಿ ನಿಮಗೆ ವಿವರಿಸಿದ್ದೀನಿ. ಸೊ ಅದನ್ನು ನಾನು ಗೂಗಲಲ್ಲಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು google.comಗೆ ಥ್ಯಾಂಕ್ಸನ್ನು ಹೇಳ್ತಾ, ಸೊ ಅಷ್ಟು ಹಲವಾರು ಇಮೇಜ್ ಇದ್ದಾವೆ. ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಹಾಗಾಗಿ ಅದಕ್ಕೆ google.comಗೆ ಧನ್ಯವಾದವನ್ನು ಹೇಳ್ತಾ, ಸೊ ಇದುವರೆಗೆ ನನ್ನ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.